ಆಸೆ ಮಲ್ಲಿಗೆಯ ನಗರ, ಮಾತಿನ ಬಲ್ಲರ ನಗರ, ಮಮತೆಯ ಮಾತೆಯರ ನಗರ, ಯೌವನದ ಯುವಕರ ನಗರ, ಲಜ್ಜೆಯ ಯುವತಿಯರ ನಗರ, ಮುಗ್ಧ ಮಕ್ಕಳ ನಗರ, ಬಟ್ಟ ಕಳಂಕರು ಮಾಡಿದ ನಗರ, ಚೆನ್ನಬೈರಾದೇವಿಯ ಚಲನ ನಗರ, ಮಿನಿ ದುಬೈ ಎಂಬ ಮೋಹಕ ನಗರ. ಈ ನಗರದ ನಿಮ್ಮ ಕೆನರಾ ಸ್ಟಾರ್ ವಾಹಿನಿಯ ನಿಮ್ಮ ಮಕ್ಕಳು ಮಾಡೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ವಿಶೇಷ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಹರ್ಷಿತಾ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸೇರ್ಕೊಳ್ಳೋಕೆ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಮಂಗಳೂರು, ಬೆಂಗಳೂರು, ಯಲವಡಿ, ಕಮೂರು, ಚಿತ್ರಾಪುರ, ಹನುಮಾನ್ ನಗರ, ಹೊನ್ನಾವರ, ಮುರುಡೇಶ್ವರ, ಮಂಜೇಶ್ವರ, ಧಾರೇಶ್ವರ, ಮಾರುಕೇರಿ, ಊರ್ಕೇರಿ, ಮಡಿಕೇರಿ, ಮುಂಡಳ್ಳಿ, ಮುಟ್ಟಳ್ಳಿ, ಹುಬ್ಬಳ್ಳಿ, ಕರಿಕಲ್, ಜಾಲಿ, ಶಿರಾಲಿ, ತೆಂಗಿನಗುಂಡಿ, ಮಾವಿನಗುಂಡಿ, ಅಳ್ವೆಕೋಟೆ, ಇಲ್ಲಿಂದ ದಿಲ್ಲಿಯಿಂದ, ನಿಮ್ಮ ಮನೆಯಿಂದ ಎಲ್ಲಿಂದ ಬೇಕಿದ್ರು ಕರೆ, ಅದುವೇ ನಮಗೆ ಅಕ್ಕರೆಯ ಸಕ್ಕರೆ. ನಿಮ್ಮ ಮಾತಿಗೆ ನಾವು ಕಾಯ್ತಾ ಇರ್ತೇವೆ, ನಿಮ್ಮ ಪ್ರೀತಿಗೆ ನಾವು ಧ್ವನಿ ಆಗ್ತಾ ಇರ್ತೇವೆ. ಇದುವೇ ನಿಮ್ಮ ಮಾತು ನಮ್ಮ ಹಾಡು, ಮಲ್ಲಿಗೆ ನಗರದ ಪ್ರೀತಿಯ ಗೂಡು. ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರೂ ನಿಮ್ಮ ಮಾತು ನಮ್ಮ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ, ಇವತ್ತಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಜೊತೆಯಾಗೋದಕ್ಕೆ ಹೊಸ ವ್ಯಕ್ತಿ ನಮ್ಮ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹರ್ಷಿತ್ ಅವರು, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದರ ಜೊತೆಗೆ ನಮ್ಮ ರೇಷ್ಮಾ ಅವರು ನಮ್ಮ ಲೈನಲ್ಲಿದ್ದಾರೆ. ಈಗಾಗಲೇ ನಮ್ಮ ಕಾರ್ಯಕ್ರಮದ ಆರಂಭ ಆಗೋದಕ್ಕೆ ಮೊದಲೇ ನಮಗೆ ಕರೆ ಮಾಡಿ ಕರೆಗಾಗಿ ನಮ್ಮ ಜೊತೆಗೆ ಮಾತಾಡೋದಕ್ಕೆ, ನಮ್ಮೆಲ್ಲ ವೀಕ್ಷಕರ ಜೊತೆಗೆ ಮಾತಾಡೋದಕ್ಕೆ ಕಾಯ್ತಾ ಇದ್ದಾರೆ. ಹಲೋ ರೇಷ್ಮಾ. ಹಾಯ್, ಹಲೋ, ನಮಸ್ತೆ. ಹೇಗಿದ್ದಾರೆ ರೇಷ್ಮಾ ಅವರೇ? ನಾವು ಹಂಗೆ ಇದ್ದೇವೆ, ಕಾರ್ಯಕ್ರಮ ಹಂಗೆ ಮಾಡ್ತೇವೆ, ಆದರೆ ನೀವು ಮಾತ್ರ ನಮ್ಮ ಜೊತೆಗಿಲ್ಲ, ಅದೇ ಬೇಜಾರು. ಈಗ ನೋಡಿ ಏನಾಗಿದೆ ಅಂತಂದ್ರೆ, ನಮ್ಮೆಲ್ಲ ವೀಕ್ಷಕರು ಪ್ರತಿ ವಾರ ರೇಷ್ಮಾ ಎಲ್ಲಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆದರೆ ರೇಷ್ಮಾ ಅವರು ಒಂದು ತಿಂಗಳು ಊರಿಗೆ ಹೋಗಿ ಬರ್ತೆ ಅಂತ ಹೋದವರು ಬಂದಿಲ್ಲ. ಯಾಕೆ? ಕಾರಣ ನೀವೇ ಕೊಡ್ಬೇಕು ನಮ್ಮ ವೀಕ್ಷಕರಿಗೆ. ರೇಷ್ಮಾ ಅವರೇ, ರೇಷ್ಮಾ ಅವರೇ, ನೀವಿಲ್ಲ ಅಂತಂದ್ರೆ ನಿಮ್ಮ ಫೋಟೋನ ನಾವು ಸ್ಕ್ರೀನಲ್ಲಿ ಹಾಕಿ ನಿಮ್ಮ ಮಾತನ್ನ ಕೇಳಿಸ್ತಾ ಇದ್ದೀವಿ ನಮ್ಮ ವೀಕ್ಷಕರಿಗೆ. ನೀವು ದೂರ ಇದ್ರೆ ನಿಮ್ಮ ಮುಖ ಪರಿಚಯ ಮಾತ್ರ ನಮ್ಮೆಲ್ಲ ವೀಕ್ಷಕರಿಗೆ ಪಕ್ಕ. ಯಾಕಂದ್ರೆ ನಮ್ಮ ಆ್ಯಡ್ ಟ್ರೈಲರಲ್ಲಿ ನೀವು ನಮ್ಮ ಜೊತೆ ಯಾವತ್ತೂ ಇರ್ತೀರ. ಈಗ ನಮ್ಮ ಸ್ಕ್ರೀನಲ್ಲಿ ನಿಮ್ಮ ಫೋಟೋ ಬರ್ತಾ ಇದೆ ರೇಷ್ಮಾ ಅವರೇ. ಹೌದು, ನಮ್ಮ 25ನೇ. ಹೌದು, ನೀವು ಮತ್ತೊಂದು ಆಪ್ಷನ್ ಇದೆ ರೇಷ್ಮಾ ಅವರೇ, ನಮ್ಮ ಕಾರ್ಯಕ್ರಮವನ್ನು ನೀವು ಹಾಸನದಲ್ಲಿ ಇಟ್ಕೊಂಡು ವೆಬ್ಸೈಟಲ್ಲೇ ನೋಡ್ಬೋದು. ಆ ವೆಬ್ಸೈಟಲ್ಲಿ ಸಹಿತ ನಮ್ಮ ಕಾರ್ಯಕ್ರಮ ಈಗ ನಿಮ್ಗೆ ಅವೈಲೇಬಲ್ ಇದೆ ಲೈವ್ ಆಗಿ. ಹಾಂ, ಈಗ ನಮ್ಮ ವೆಬ್ಸೈಟಲ್ಲಿ ನಿಮಗೆ ಸಿಗ್ತದೆ. ನಮ್ಮ ವೆಬ್ಸೈಟ್ ಅಡ್ರೆಸ್ಸು ನಾವು ನಿಮಗೆ ಟೆಲಿಫೋನಲ್ಲಿ ಮೆಸೇಜ್ ಮಾಡ್ತಾರೆ. ಈಗ ನಮ್ಮ ಟೆಕ್ನಿಷಿಯನ್ಸ್ ನಿಮಗೆ ಆ ವೆಬ್ಸೈಟ್ ಅಡ್ರೆಸ್ಸನ್ನು ಮೆಸೇಜ್ ಮಾಡ್ತಾರೆ. ಓಕೆ, ಆ ವೆಬ್ಸೈಟಲ್ಲಿ ಅಡ್ರೆಸ್ಸಲ್ಲಿ ನೋಡಿ. ಇವತ್ತಿಂದ ನಮ್ಮ ಕಾರ್ಯಕ್ರಮಕ್ಕೆ ಹರ್ಷಿತಾ ಅಂತೇಳಿ ನಮ್ಮ ಭಟ್ಕಳದವರು ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ನನ್ನ ಪಕ್ಕದಲ್ಲಿದ್ದಾರೆ, ಅವ್ರಿಗೆ ಮಾತಾಡಿಸಿ. ಅವ್ರ ಹೆಸರು ಹರ್ಷಿತಾ ಅಂತೇಳಿ. ಸ್ವಲ್ಪ ನರ್ವಸ್. ರೇಷ್ಮಾ ಅವರೇ, ನಿಮ್ಮನ್ನ ಎಲ್ಲರೂ ಮಿಸ್ ಮಾಡ್ತಿದ್ದಾರೆ ಅಂತ ಹರ್ಷಿತಾ ಹೇಳ್ತಾ ಇದ್ದಾರೆ ನಿಮ್ಗೆ. ಅದೆಲ್ಲ ಹೇಳಿದ ಎಲ್ಲರೂ ಕಂಪ್ಲೇಂಟ್ ಅದೇ, ರೇಷ್ಮಾ ನಮ್ಮ ಮನೆಗೆ ಬರ್ತಾನೆ ಅಂತೇಳಿ ಶ್ರಾವಣ ಮಾಸದಿಂದ ಕಿವಿ ಮೇಲೆ ಫ್ಲವರ್ ಇಟ್ಟವರು ಬಂದೇ ಇಲ್ಲ ಅಂತ. ಬಾಳೆ ಮುಂಡಿಗೆ. ಹೌದು, ಎಲ್ಲರ ಮನೆಗೆ ಮುಂದಿನ ನೀವು ಟೈಮ್ ಬರೋದಾದ್ರೆ ಒಂದು ಶನಿವಾರನೇ ಬರ್ಬೇಕು. ಯಾಕಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ವೀಕ್ಷಕರ ಜೊತೆ ಮಾತಾಡಿ
ಸಂಡೇ ದಿವಸ ಎಲ್ಲರ ಮನೆಗೆ ನಾವು ಅವ್ರ ಮನೆಗೆ ಊಟಕ್ಕೆ ಹೋಗೋ ಪ್ಲಾನಿಂಗ್ ಮಾಡೋಣ. ಶಾರದಾಮ್ಮ ಅವರು ಮೊನ್ನೆ ಅವರ ಮಗಳ ಬರ್ತ್ಡೇ ಆಯ್ತು, ಅವರು ಫೋನ್ ಮಾಡಿದ್ರು, ನಿಮ್ಮನ್ನು ಸಹಿತ ಕೇಳಿದ್ರು, ರೇಷ್ಮಾ ಅವ್ರು ಎಲ್ಲೋದ್ರು ಅಂತ ಕೇಳಿದ್ರು. ಬಟ್ ನಾವು ಊರಿಗೆ ಹೋಗಿದ್ವಿ ಅಂತ ಹೇಳಿದ್ವಿ. ಆದರೆ ನೀವು ನಮಗೆ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದನ್ನ ಇವತ್ತು ನಿಮ್ಮ ಕೈಯಲ್ಲೇ ನಾವು ವೀಕ್ಷಕರಿಗೆ ಕೊಡಿಸಿದ್ದೇವೆ ಆ ನ್ಯೂಸನ್ನು. ಎಲ್ಲ ಚೆನ್ನಾಗಿದ್ದಾರೆ, ಅವರೆಲ್ಲ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದಾರೆ. ವೆಂಕಟರಮಣ ಅವರು ಶಬರಿಮಲೆ ಮಾಲೆ ಧಾರಣೆ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿ ಯಾತ್ರೆಗೆ ನೆಕ್ಸ್ಟ್ ವೀಕ್ ಹೋಗ್ತಾ ಇದ್ದಾರೆ. ಖಂಡಿತ ಬನ್ನಿ ರೇಷ್ಮಾ ಅವರೇ, ನಿಮಗೆ ಖಂಡಿತ ಬನ್ನಿ. ನಮ್ಮೆಲ್ಲ ವೀಕ್ಷಕರ ಪರವಾಗಿ, ನಮ್ಮ ಕನ್ನಡ ಸ್ಟಾರ್ ವಾಹಿನಿ ಪರವಾಗಿ ನಿಮಗೆ ಹೊಸ ವರ್ಷದ ಶುಭಾಶಯ. ಅದರ ಜೊತೆಗೆ ನಿಮ್ಮ ಮನೆಯವರಿಗೂ ಸಹಿತ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಪ್ರಮೋಷನ್ ಆಗಿದ್ದಾರೆ. ಅವರಿಗೂ ಕೂಡ ಅವರ ಕೆಲಸದಲ್ಲಿ ತುಂಬ ಚೆನ್ನಾಗಿ ಅವರ ಕೆಲಸಗಳು ಆಗಲಿ, ಅವ್ರಿಗೆ ಸಕ್ಸಸ್ ಆಗಲಿ ಅಂತೇಳಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಶುಭಾಶಯ. ರೇಷ್ಮಾ ಅವರೇ, ಹರ್ಷಿತಾ ಅವ್ರಿಗೆ ವಿಶ್ ಮಾಡೋಲ್ಲ ನೀವು? ಹರ್ಷಿತಾ ಅವರಿಗೆ ನೀವೇ ವಿಶ್ ಮಾಡಲ್ವಾ? ಆದ್ರೆ ಹೊಸ ವರ್ಷದ ಶುಭಾಶಯ ರೇಷ್ಮಾ. ನೀವು ಇದ್ದರೆ ನಮಗೆ ಬಹಳ ಖುಷಿ ಆಗ್ತಿತ್ತು. ಎಷ್ಟು ಕಾರ್ಯಕ್ರಮಗಳನ್ನ ಜೊತೆಯಾಗಿ ಮಾಡಿದ್ವಿ ರೇಷ್ಮಾ ಅವರ. ನೀವು ಮುಂದಿನ ಟೈಮ್ ಬರೋದಾದ್ರೆ ಶನಿವಾರನೇ ಬನ್ನಿ, ಯಾಕೆಂದ್ರೆ ಎಲ್ಲ ವೀಕ್ಷಕರು ತುಂಬಾ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದಾರೆ. ಹೇಳಿದವರು ಕಾಲ್ ಮಾಡಿದವರೆಲ್ಲ ನಮಗೆ ವಿಶ್ ಮಾಡ್ತಾರೆ. ರೇಷ್ಮಾ ಅವ್ರಿಗೂ ವಿಶ್ ಮಾಡಿ ಅಂತ ಹೇಳ್ತಾ ಇದ್ದೀರಿ. ನೀವು ಕೂಡ ಇಲ್ಲಿ ನಮ್ಮ ವಾಹಿನಿ ಮೂಲಕ ಎಲ್ಲ ಮನೆಗಳನ್ನ ತಲುಪಿಟ್ಟಿದ್ದೀರಿ ರೇಷ್ಮಾ ಅವರೇ. ಹಾಗಾಗಿ ನಮ್ಮ ವಾಹಿನಿ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ನಿಮ್ಮ ನೆನಪು ನಮ್ಮ ಎಲ್ಲ ವೀಕ್ಷಕರ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ. ನೀವು ಆದಷ್ಟು ಬೇಗ ಬನ್ನಿ ಒಂದು ದಿವಸ. ಎಷ್ಟಕ್ಕೆ ಕೇಳಿದ್ದೆ ಅಂತ ಹೇಳೋದು? ಅಲ್ಲ, ಕೇಳಿದ್ದೆ ಅಂತಂದ್ರೆ ಎಷ್ಟಕ್ಕೆ ಅಂತ. ಓಕೆ ರೇಷ್ಮಾ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಬಹಳ ಅಪರೂಪಕ್ಕೆ ನಮಗೆ ಸಿಕ್ಕಿದ್ರಿ ನೀವು. ಓಕೆ, ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದ ಕರೆ ಮಾಡಿ. ಓಕೆ ಉಷಾ ಭುವನಶಂಕರ್ ಅವರು. ಉಷಾ ಭುವನಶಂಕರ್ ಅವರು ನಿಮಗೆ ಮೇಕಪ್ ಮಾಡದೆ ಅವರ ಕೈಯೆಲ್ಲ ಒಂದು ರೀತಿಯಲ್ಲಿ ಯಾರಿಗೆ ಮೇಕಪ್ ಮಾಡಲಿ ಅಂತ ಕಾಯ್ತಾ ಇದ್ರು ಅವರು. ಹೌದು, ನಮಗೂ ಸ್ವಲ್ಪ ಡಲ್ ಮಾಡಿದ್ದಾರೆ ಅವರು. ಓಹೋ, ಹಂಗ ಆಯ್ತು ರೇಷ್ಮಾ. ಅದು ಏನಾಗ್ತದೆ ಅಂದ್ರೆ ನಮ್ಮ ಪಕ್ಕ ನೀವಿದ್ರಲ್ಲ, ನಿಮ್ಮ ಬೆಳಕು ನಮ್ಮ ಮೇಲೆ ಬಿದ್ದು ನಾವು ಸ್ವಲ್ಪ ಜಾಸ್ತಿ ಬೆಳಕು ಕಾಣ್ತಾ ಇದ್ವಿ ಅಷ್ಟೇ. ಅಡ್ಡಿಲ್ಲ. ಓಕೆ ರೇಷ್ಮಾ ಅವರೇ, ತುಂಬ ಖುಷಿ ಆಯ್ತು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷ ಶುಭಾಶಯ. ಧನ್ಯವಾದ.